ಕುರ್ಚಿ ಆಸೆಯ ಸಿದ್ದರಾಮಯ್ಯನವರು, ಇನ್ನೊಬ್ಬರು ಅದೇ ಕುರ್ಚಿಯನ್ನು ಹಿಡ್ಕೊಂಡು ಇನ್ನಷ್ಟು ಗಳಿಸ್ಬೇಕು ಅನ್ನುವಂಥವ್ರು. ಜನಪರ ಒಳ್ಳೆಯ ಕೆಲಸ ಮಾಡ್ಬೇಕಂತಲ್ಲ, ಕೇವಲ ಅವ್ರ ನಿಷ್ಠೆ ಯಾರಿಗೆ ಅಂತಂದ್ರೆ DKಶಿ ಅವರದ್ದು, ಸೋನಿಯಾ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾರ್. ಯಾಕಂದ್ರೆ ಅಲ್ಲೇ ಹೈಕಮಾಂಡ್ ಅವ್ರಿಗೆ ಇಷ್ಟ ನಿಷ್ಠೆ, ಜನಕ್ಕಲ್ಲ. ನಾನು ಆರಿಸ್ತಂದೆ ಅನ್ನೋದು ಅಹಂಕಾರ. ಇದು ಸಿದ್ದರಾಮಯ್ಯಲ್ಲೂ ಇಲ್ಲ ಅಂತಲ್ಲ, ಇವೇನು ಕೆಲಸ ಮಾಡ್ತಾರೆ, ಜನಪರ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ ಇಲ್ಲಿವರೆಗೆ ಅನ್ನುವಂಥದ್ದು. ಮೀಸಲಾತಿ ಒಂದನ್ನು ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಮೇಲೆ. ಆ ಮೀಸಲಾತಿ ಕಾರಣ ಏನಪ್ಪ ಅಂದರೆ ಹಿಂದುಳಿದವರು ಹೋಟ್ ನನ್ನ ಕಡೆ ಬರ್ತಾವ ಅನ್ನೋ ಆಸೆಗಾಗಿ. ಇದು ದುರಾಸೆನ, ಪ್ರಾಮಾಣಿಕತೆ ಅಲ್ಲಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹೌದು, ಜಾತಿ ಹೋಗ್ಬೇಕಾಗ್ಯದ, ಮೇಲ್ವರ್ಣೀಯ ಜನ್ಯ ಜಾತಿಗಳು ಲಾಭ ಮಾಡ್ಕೊಂಡಿದ್ದಾರೆ. ಇವತ್ತು ಲಿಂಗಾಯತ ಇರ್ಬೋದು, ಒಕ್ಕಲಿಗರಿರ್ಬೋದು, ಅಥವಾ ಬ್ರಾಹ್ಮಣ ಸಮುದಾಯ ಇರ್ಬೋದು, ಮತ್ತಾವ ಸಮುದಾಯ ಇರ್ಬೋದು, ಮೇಲ್ವರ್ಣೀಯ ಜನ್ಯ ಜಾತಿಗಳು ಇವತ್ತು ಸಾಕಷ್ಟು ಲಾಭ ಮಾಡ್ಕೊಂಡಿದ್ದಾವೆ. ಹೌದು, ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ. ಅಲ್ಲಿ ಸಂಘಟನೆ ಆಗಬೇಕಾಗ್ಯದ, ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ. ಅವ್ರು ಎಷ್ಟು ಜನಕ್ಕೆ ಅವರ ಬದುಕಿಗೆ ಅನುಕೂಲ ಆಗುವಂಥದ್ದು ಬೇಕಾಗಿದೆ, ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಎಲ್ಲದವರು ಉದ್ಯೋಗಿಗಳು ಏನೋ ಒಂದಿಷ್ಟು ಒಗದಂಗೆ ಮಾಡ್ತಾ ಇದ್ದಾರೆ. ಅಕ್ಕಿ ಕೊಟ್ಟಿವಿರಿ, ಅದನ್ನು ಕೊಟ್ಟಿವಿರಿ, ಇದನ್ನು ಕೊಟ್ಟಿವಿರಿ, ಗ್ಯಾರಂಟಿ. ಹೌದು, BJPಗಿಂತಲೂ ಒಳ್ಳೆಯದು. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ. BJPಗೆ ಏನೂ ಕೊಡೋದಿಲ್ಲ. ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಅನ್ನೊಂದು ಮಾತು. ಜೊತೆಗೆ ರೈತರಿಗೆ 4 ತಿಂಗಳು 2,000 ರೂಪಾಯಿ. ಅದು ರೈತನ ಬದುಕು ಯಾವ ರೀತಿ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೂ. ಅಷ್ಟು ಇವರು ಅದಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಕೊಡ್ತಾ ಇದ್ದಾರೆ. ಆದರೆ ಅದರಿಂದ ಬದುಕು ನಡೀತದೇನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅಕ್ಕಿ ಗೋಧಿ ಯಾವುದೋ ಇವ್ರು ಬೆಳೆದಂಥದ್ದಲ್ಲ, ರೈತರು ತೆಗೆದುಕೊಂಡಂಥದ್ದು. ನಾ ಯಾಕೆ ಮೊದಲು ಚರ್ಚೆ ಮಾಡ್ತಿದ್ದೀನಿ ಅಂದರೆ, ಇಂಥವೆಲ್ಲ ಇವತ್ತಿಗೂ ಕೆಲಸ ಆಗಿಲ್ಲ. ಕಾಲೇ ಕಾನೂನು, 3 ಕಾಲೇ ಕಾನೂನುಗಳು ಮೋದಿಯವ್ರು ಹಿಂತಕೊಂಡಿದ್ದಾರೆ, ರದ್ದು ಮಾಡಿಲ್ಲ. ಇವೆಲ್ಲ ರದ್ದು ಮಾಡಿದೆ ಅಂತ ಹೇಳಿ ಬಂದಂಥವ್ರು ನಮ್ಮ ಸಿದ್ದರಾಮಯ್ಯನವರು ಯಾಕೆ ಇನ್ನೂ ರದ್ದು ಮಾಡಿಲ್ಲ ರೈತರ ಈ ಮೇನ್ ಡಿಮಾಂಡ್. ಮತ್ತು ಬೆಂಬಲ ಬೆಲೆಯನ್ನು ಕಾನೂನು ಯಾಕೆ ಮಾಡ್ತಾ ಇಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಇವತ್ತು ಅವರು.